Hello everyone, welcome to back my YouTube ಚಾನಲ್. ಸ್ನೇಹಿತರೆ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಇಂಗ್ಲಿಷ್ ಮಾತನಾಡುವಾಗ ಅಥವಾ ಕಲಿಯುವಾಗ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಲೈಫ್ನಲ್ಲಿ ಉಪಯೋಗಿಸುವ ಕನ್ನಡ ವಾಕ್ಯಗಳನ್ನು ನಾವು ಇವತ್ತು ಇಂಗ್ಲಿಷ್ನಲ್ಲಿ ಕಲಿಯಲು ಪ್ರಯತ್ನಿಸುತ್ತಿದ್ದೇವೆ. ಅದರಲ್ಲಿ ಇಂತಹ ವಾಕ್ಯಗಳನ್ನು ನಾವು ಹೆಚ್ಚಾಗಿ ಬಳಸ್ತೇವಲ್ಲ, ಇವುಗಳನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾತಾಡೋದನ್ನು ಕಲಿಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸಣ್ಣ ಟ್ರಿಕ್ಕಿ ಸೆಂಟೆನ್ಸ್ಗಳನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಾಗಾದರೆ ಮತ್ತೆ ತಡ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ವಾಕ್ಯ, ನನಗೆ ಅದರ ಫೀಲ್ ಆಗ್ತಿಲ್ಲ. ನನಗೆ ಅದರ ಫೀಲ್ ಆಗ್ತಿಲ್ಲ. ಐ ಕಾಂಟ್ ಫೀಲ್ ಇಟ್. ಐ ಕಾಂಟ್ ಫೀಲ್ ಇಟ್. ನನಗೆ ಅದನ್ನು ನಂಬುವುದಕ್ಕಾಗ್ತಿಲ್ಲ ಅಂದರೆ ನನಗದನ್ನು ನಂಬಕ್ಕಾಗ್ತಿಲ್ಲ ಅಂತ ಹೇಳಬೇಕಾದ್ರೆ ಐ ಕಾಂಟ್ ಬಿಲೀವ್ ಇಟ್ ಅಂತ ಹೇಳ್ತೀವಿ. ಐ ಕಾಂಟ್ ಬಿಲೀವ್ ಇಟ್. ನನಗೆ ಅದು ಅರ್ಥ ಆಗ್ತಿಲ್ಲ ಅಂದರೆ ನೀವೇನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಾಗ ನಾವು ಈ ರೀತಿ ಹೇಳ್ತೀವಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಹೇಳ್ತೀವಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ನನಗೆ ಅದು ಮರೆಯಲು ಆಗ್ತಿಲ್ಲ ಅಂದರೆ ಏನೋ ಒಂದು ಮೆಮೊರೇಬಲ್ ಕೇಳಿರ್ತೀವಲ್ಲ, ಅದಕ್ಕೆ ಹೇಳ್ತೀವಲ್ಲ, ಅದನ್ನೇ ಐ ಕಾಂಟ್ ಫಾರ್ಗೆಟ್ ಇಟ್. ಐ ಕಾಂಟ್ ಫಾರ್ಗೆಟ್ ಇಟ್. ನನಗೆ ಅದು ಊಹಿಸಲು ಆಗ್ತಿಲ್ಲ ಅಂದರೆ ಯಾವುದಾದ್ರೂ ಒಂದು ಕಠಿಣವಾದ ಕೆಲಸ ಹೇಳಿದಾಗ ಹೇಳ್ತೀವಲ್ಲ, ನನಗದು ಊಹಿಸಲಿಕ್ಕೂ ಆಗ್ತಿಲ್ಲ ಅಂತ, ಅದನ್ನೇ ಐ ಕಾಂಟ್ ಇಮ್ಯಾಜಿನ್ ಇಟ್. ಐ ಕಾಂಟ್ ಇಮ್ಯಾಜಿನ್ ಇಟ್. ನನಗೆ ಅದನ್ನು ಇಷ್ಟಪಡಲು ಆಗ್ತಿಲ್ಲ ಅಂದರೆ ಯಾವುದೋ ಒಂದು ಇಷ್ಟ ಎಲ್ಲರೂ ವಸ್ತು ತೋರಿಸಿದಾಗ ಹೇಳ್ತೀವಲ್ಲ, ಅದಕ್ಕೆ ಐ ಕಾಂಟ್ ಲೈಕ್ ಇಟ್. ಐ ಕಾಂಟ್ ಲೈಕ್ ಇಟ್. ನನಗೆ ಅದನ್ನು ದ್ವೇಷಿಸಲು ಆಗ್ತಿಲ್ಲ ಅಂದರೆ ಅದು ನಮಗೆ ಭಾಳ ಇಷ್ಟ ಆಗಿರ್ತದೆ, ಈ ಕಡೆ ಬಿಡೋಕ್ಕೂ ಆಗಲ್ಲ, ಈ ಕಡೆ ತೊಗೊಳಕ್ಕೂ ಆಗ್ತಿರಲ್ವಲ್ಲ, ಅದಕ್ಕೆ ಐ ಕಾಂಟ್ ಹೇಟ್ ಇಟ್. ಐ ಕಾಂಟ್ ಹೇಟ್ ಇಟ್. ನನಗೆ ಅದನ್ನು ಗುರುತಿಸಲು ಆಗ್ತಿಲ್ಲ. ಅದು ಏನಂತ ಹೇಳಿ ನನಗೆ ಗುರುತಿಸೋಕ್ಕಾಗಲ್ಲ ಅನ್ನೋಕ್ಕೆ ಐ ಕಾಂಟ್ ರಿಕಗ್ನೈಸ್ ಇಟ್. ಐ ಕಾಂಟ್ ರಿಕಗ್ನೈಸ್ ಇಟ್. ನನಗೆ ಅದನ್ನು ನಿರಾಕರಿಸಲು ಆಗ್ತಿಲ್ಲ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಐ ಕಾಂಟ್ ರೆಫ್ಯೂಸ್ ಇಟ್ ಅಂತ ಹೇಳ್ತೀವಿ. ಐ ಕಾಂಟ್ ರೆಫ್ಯೂಸ್ ಇಟ್. ನನಗೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗ್ತಿಲ್ಲ. ಐ ಕಾಂಟ್ ಥಿಂಕ್ ಆಫ್ ಇಟ್. ಐ ಕಾಂಟ್ ಥಿಂಕ್ ಆಫ್ ಇಟ್. ನನಗೆ ಅದು ಕಾಣಿಸ್ತಿಲ್ಲ. ನನಗದು ಕಾಣಿಸ್ತಿಲ್ಲ. ಐ ಕಾಂಟ್ ಸಿ ಇಟ್. ಐ ಕಾಂಟ್ ಸಿ ಇಟ್. ನನಗೆ ಅದು ಕೇಳಿಸುತ್ತಿಲ್ಲ. ನನಗದು ಕೇಳಿಸಾಕತ್ತಿಲ್ಲ ಅಂತ ಹೇಳಕ್ಕೆ ಐ ಕಾಂಟ್ ಹಿಯರ್ ಇಟ್. ಐ ಕಾಂಟ್ ಹಿಯರ್ ಇಟ್. ನನ್ನ ಜೊತೆ ಮಾತಾಡು. ನನ್ನ ಜೊತೆ ಮಾತಾಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ನಾವು ಹೇಳಬೇಕು, ಟಾಕ್ ಟು ಮೀ. ಟಾಕ್ ಟು ಮೀ. ನನ್ನ ಜೊತೆ ಕುಳಿತುಕೊಳ್ಳಿ. ನನ್ನ ಜೊತೆ ಕುಳಿತುಕೊಳ್ಳಿ ಅನ್ನೋಕ್ಕೆ ಸಿಟ್ ವಿತ್ ಮೀ ಅಂತ ಹೇಳ್ತೀವಿ. ಸಿಟ್ ವಿತ್ ಮೀ. ಜೋರಾಗಿ ಮಾತಾಡು ಅಂದ್ರೆ ನೀವು ಮಾತಾಡೋದು ಕೇಳಿಸಲಾಗೈತಿ, ಸ್ವಲ್ಪ ಜೋರಾಗಿ ಮಾತಾಡು. ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ. ನನಗೆ ಭಯವಾಗುತ್ತಿದೆ. ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ಲೆಟ್ಸ್ ಮೀಟ್ ಹರ್ ಅಗೇನ್ ಟುಮಾರೋ. ಲೆಟ್ಸ್ ಮೀಟ್ ಹರ್ ಅಗೇನ್ ಟುಮಾರೋ. ನಾನು ಬೆಳಿಗ್ಗೆ ಬೇಗನೆ ಎದ್ದೆ. ನಾನು ಬೆಳಿಗ್ಗೆ ಬೇಗನೆ ಎದ್ದೆ. ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇದನ್ನು ಯಾರಿಗೂ ಹೇಳಬೇಡ. ಇದನ್ನು ಯಾರಿಗೂ ಹೇಳಬೇಡ ಅನ್ನೋಕ್ಕೆ ಡೋಂಟ್ ಟೆಲ್ ಇಟ್ ಎನಿ ಒನ್. ಡೋಂಟ್ ಟೆಲ್ ಇಟ್ ಎನಿ ಒನ್. ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲಿ ಇದ್ದೇನೆ. ಐ ಆಮ್ ಆಟ್ ಹೋಮ್. ಐ ಆಮ್ ಆಟ್ ಹೋಮ್. ಯಾರು ಮೊದಲು ಹೋಗುತ್ತಾರೆ? ಯಾರು ಮೊದಲು ಹೋಗ್ತಾರೆ? ಹೂ ಗೂಸ್ ಫಸ್ಟ್? ಹೂ ಗೂಸ್
ಫಿಸ್ಟ್. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳಿ. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ನಾನು ಒಟ್ಟಾಗಿ ಇದ್ದೇವೆ. ನಾನು ಒಟ್ಟಾಗಿ ಇದ್ದೇವೆ ಅಥವಾ ನಾವು ಅಂತ ಬಳಸ್ಬೋದು. ವಿ ಆರ್ ಟುಗೆದರ್. ವಿ ಆರ್ ಟುಗೆದರ್. ಅವರು ಸಂಕ್ಷಿಪ್ತವಾಗಿ ಹೇಳಿದರು. ಅವರು ಸಂಕ್ಷಿಪ್ತವಾಗಿ ಹೇಳಿದರು. ದೇ ಸೆಡ್ ಬ್ರೀಫ್ಲಿ. ದೇ ಸೆಡ್ ಬ್ರೀಫ್ಲಿ. ನನಗೆ ಎಲ್ಲ ಗೊತ್ತು. ನನಗೆ ಎಲ್ಲ ಗೊತ್ತು. ಐ ನವ್ ಎವ್ರಿಥಿಂಗ್. ಐ ನವ್ ಎವ್ರಿಥಿಂಗ್. ನನಗೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಐ ನವ್ ನಥಿಂಗ್. ಐ ನವ್ ನಥಿಂಗ್. ಅವಳು ನಿನಗೆ ಏನು ಆಗಬೇಕು. ಅವಳು ನಿನಗೆ ಏನಾಗಬೇಕು. ವಾಟ್ ಈಸ್ ಸಿ ಟು ಯು. ವಾಟ್ ಈಸ್ ಸಿ ಟು ಯು. ನಾನು ನಿಮಗೆ ಏನಾಗಬೇಕು. ನಾನು ನಿಮಗೆ ಏನಾಗಬೇಕು. ವಾಟ್ ಆಮ್ ಐ ಟು ಯು. ವಾಟ್ ಆಮ್ ಐ ಟು ಯು. ಅವರು ಪರಸ್ಪರ ಇಷ್ಟಪಡುತ್ತಾರೆ. ಅವರು ಪರಸ್ಪರ ಇಷ್ಟಪಡುತ್ತಾರೆ. ದೇ ಲೈಕ್ ಈಚ್ ಅದರ್. ದೇ ಲೈಕ್ ಈಚ್ ಅದರ್. ನನ್ನನ್ನು ಮತ್ತೆ ಕೇಳಬೇಡ. ನನ್ನನ್ನು ಮತ್ತೆ ಕೇಳಬೇಡ. ಡೋಂಟ್ ಆಸ್ಕ್ ಮೀ ಅಗೈನ್. ಡೋಂಟ್ ಆಸ್ಕ್ ಮೀ ಅಗೈನ್. ನನಗೆ ಇನ್ನೊಂದು ಅವಕಾಶ ಕೊಡು. ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳೋಕ್ಕೆ ಗಿವ್ ಮೀ ಒನ್ ಮೋರ್ ಚಾನ್ಸ್. ಗಿವ್ ಮೀ ಒನ್ ಮೋರ್ ಚಾನ್ಸ್. ನಿನಗೆ ಬೇಕಾದಾಗ ಬಾ ಅಥವಾ ನಿನಗೆ ಇಷ್ಟ ಆದಾಗ ಬಾ ಅನ್ನೋಕ್ಕೆ ಕಮ್ ವೆನೆವರ್ ಯು ವಾಂಟ್. ಕಮ್ ವೆನೆವರ್ ಯು ವಾಂಟ್. ಅವನು ಯಾವಾಗ ವಾಪಸ್ ಬರುತ್ತಾನೆ. ಇದಕ್ಕೆ ನಾವು ಈ ರೀತಿ ಕೇಳ್ತೀವಿ. ವೆನ್ ವಿಲ್ ಹಿ ಬಿ ಕಮ್ ಬ್ಯಾಕ್. ವೆನ್ ವಿಲ್ ಹಿ ಬಿ ಕಮ್ ಬ್ಯಾಕ್. ನಿಮಗೆ ಇದರ ಅಗತ್ಯವಿದೆಯಾ. ಡು ಯು ನೀಡ್ ಇಟ್. ಡು ಯು ನೀಡ್ ಇಟ್. ನಿಮ್ಮ ಹತ್ತಿರ ಏನು ಇದೆ. ನಿಮ್ಮ ಹತ್ತಿರ ಏನಿದೆ. ವಾಟ್ ಡು ಯು ಹ್ಯಾವ್. ವಾಟ್ ಡು ಯು ಹ್ಯಾವ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹಂಚ್ಕೋಬೇಕಂತಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕೆಂದರೆ ಅವರಿಗೂ ಇಂಗ್ಲೀಷ್ ಕಲಿಯಲು ನೀವು ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಥ ವಿಡಿಯೋಗಳು ನಿಮಗೆ ಫಸ್ಟ್ಗೆ ಬಂದು ಮುಟ್ಟುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನೀವು ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ.